ಥರ್ಡ್ ಮಂತ್ ಆಫ್ ಪ್ರೆಗ್ನೆನ್ಸಿ 9, 10, 11, 12 ವೀಕ್ಸ್ ಅಲ್ಲಿ ಏನಾಗುತ್ತೆ, 8 ವೀಕ್ಸ್ ಅಲ್ಲಿ ಬೇಬಿ ಬಂದು ಒಂದು ಸಣ್ಣ ಬೆರಿ ಸೈಜ್, ರಾಸ್ಬೆರಿ ಸೈಜ್ ಇದ್ದದ್ದು 12 ವೀಕ್ಸ್ ಅಲ್ಲಿ ಪ್ಲಮ್ ಸೈಜ್ ಆಗುತ್ತೆ. ಅಂದ್ರೆ 8 ವೀಕ್ಸ್ ಅಲ್ಲಿ ಹಾಫ್ ಇಂಚ್ ಇದ್ದದ್ದು 12 ವೀಕ್ಸ್ ಅಷ್ಟೊತ್ತಿಗೆ 2 ಇಂಚಸ್ ಮೇಲೆ ಹೋಗಿರುತ್ತೆ. ಅರೌಂಡ್ 1 to 2 ಗ್ರಾಮ್ಸ್ ಇಂದ 15 to 50 ಗ್ರಾಮ್ಸ್ ಆಗ್ಬಿಟ್ಟಿರುತ್ತೆ. ಸೊ ಅದರದ್ದು ಗ್ರೋತ್ ಕಂಟಿನ್ಯೂ ಆಗ್ತಾ ಇರುತ್ತೆ, ಎಲ್ಲ ಆರ್ಗನ್ಸ್ ಡೆವಲಪ್ ಆಗ್ತಾ ಇರುತ್ತೆ, ಫೇಸ್, ಫಿಂಗರ್ಸ್, ಕೈ, ಕಾಲು ಎಲ್ಲಾನು ಡೆವಲಪ್ ಆಗ್ತಾ ಇರುತ್ತೆ. ಸೊ ಇದ್ರ ಜೊತೆಗೆ ಯೂಟ್ರಸ್ ಕೂಡ ದೊಡ್ಡದಾಗ್ತಾ ಇರುತ್ತೆ. ಸೊ 12 ವೀಕ್ಸ್ ಅಷ್ಟೊತ್ತಿಗೆ ಯೂಟ್ರಸ್ ಬೋನಿ ಪೆಲ್ವಿಸ್ ಒಳಗಿರೋದು ಆಚೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ 9, 10, 11, 12 ವೀಕ್ಸ್ ಅಲ್ಲಿ ಮದರ್ಗೆ ಏನಾಗುತ್ತೆ, ಸೊ ಈ ಪ್ರೆಗ್ನೆನ್ಸಿ ಸಿಕ್ನೆಸ್ ಕೆಲವ್ರು ಕಂಟಿನ್ಯೂ ಆಗ್ತಾ ಇರುತ್ತೆ. ಎಂಡ್ ಆಫ್ ಸೆಕೆಂಡ್, ಥರ್ಡ್ ಮಂತ್ ಅಷ್ಟೊಳಗೆ ಕೆಲವ್ರಿಗೆ ಅದು ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಬರುತ್ತೆ. ಯಾಕೆಂದ್ರೆ ಅದು ಹಾರ್ಮೋನ್ಸ್ ಎಲ್ಲ ಅವ್ರಿಗೆ ಅಡ್ಜಸ್ಟ್ ಆಗಿರುತ್ತೆ. ಮತ್ತೆ ಅವ್ರಿಗೆ ಸಿಂಪ್ಟಮ್ ಕಡಿಮೆ, ಥರ್ಡ್ ಮಂತ್ ಅಷ್ಟೊಳಗೆ ಕಡಿಮೆ ಆಗುವಾಗ ಅವ್ರಿಗೆ ಊಟ ಎಲ್ಲ ಇನ್ನೂ ಬೇರೆ ಏನೋ ತಿನ್ಬೇಕು ಅನ್ಸೋದು ಅಥವಾ ಹಶು ಜಾಸ್ತಿ ಆಗ್ಬೇಕು ಆಗುವಂಥದ್ದು ಅದೆಲ್ಲಾನು ಸ್ಟಾರ್ಟ್ ಆಗುತ್ತೆ. ಬಟ್ ಕೆಲವರಿಗೆ ಮಾತ್ರ ಇದೇ ವಾಮಿಟಿಂಗ್ ಮತ್ತೆ ಮಾರ್ನಿಂಗ್ ಸಿಕ್ನೆಸ್ ತುಂಬಾ ಸಿವಿಯರ್ ಆಗಿ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಈ ಯೂಟ್ರಸ್ ದೊಡ್ಡದಾಗ್ತಾ ಇದ್ದಾಗೆ ಅವ್ರಿಗೆ ಯೂರಿನರಿ ಸಿಂಪ್ಟಮ್ಸ್, ಹೆಚ್ಚು ಸಲ ಅವ್ರಿಗೆ ಯೂರಿನ್ ಹೋಗ್ಬೇಕು ಅನ್ಸ್ಬೋದು, ಅಥವಾ ಮೋಷನ್ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇರ್ಬೋದು, ಅಥವಾ ಕೆಲವು ಫುಡ್ ಕರೆಕ್ಟಾಗಿ ಡೈಜೆಸ್ಟ್ ಆಗ್ತಾ ಇಲ್ಲ ಅಂತ ಅನ್ಸ್ಬೋದು. ಇದೆಲ್ಲಾನು ಹಾಗೇನೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದನ್ನ ಬಿಟ್ಟು ಥರ್ಡ್ ಮಂತ್ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಆಗ್ಬೋದು, ಯಾವಾಗ ಅವರು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಲಿ